ನಿಮಗೂ ಸೇರಿ ಬಡವರು, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರು ಮತ್ತೆ ಬಿಜೆಪಿ ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ. ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಕೃಷಿ ಭಾಗ್ಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು ರಿಪೋರ್ಟ್ ಕೊಟ್ಟಿದ್ರು, ಮಾಡ್ರಿ, ಇದರಿಂದ ಉಪಯೋಗ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ, ಮಾಡ್ರಿ ಅಂತೇಳಿ. ಎಲ್ಲಿ ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥ ಕೃಷಿಕರಿದ್ದಾರೆ ಆ ಜಾಗದಲ್ಲಿ ನೀರು ಕೊಟ್ಟು ಅಂಡರ್ಗ್ರೌಂಡ್ ವಾಟರನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ಕೃಷಿ ಹೊಂಡ ತೋಡಿಸ್ಕೊಡ್ತಕ್ಕಂಥದ್ದನ್ನೇ ನಿಲ್ಲಿಸ್ಬಿಟ್ರು. ಆ ಕಾರ್ಯಕ್ರಮ ಕೃಷಿ ಭಾಗ್ಯ ಕಾರ್ಯಕ್ರಮ. ಯಾಕಂದರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಕಾರ್ಯಕ್ರಮ, ನಾವು ನಿಲ್ಲಿಸ್ಬಿಡೋಣ. ರೈತರ ಬಗ್ಗೆ ಭಾಳ ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಬಗ್ಗೆ ಏನು ಮಾಡಲಿಲ್ಲ. ಆಮೇಲೆ ಮೊನ್ನೆ ಅಧ್ಯಕ್ಷರೇ ಇದ್ರ ಬಗ್ಗೆ ಬಹಳ ಚೇತನ್ 60 ಬಂಡೂರು ಕುರಿಗಳಿಂದ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಸಂಘರ್ಷ ಮಾಡಬೇಡಿ ಬಿಜೆಪಿ ಅವ್ರ ವಿರುದ್ಧ. ನಮ್ಮ ಎಲ್ಲ ಕುಮಾರಸ್ವಾಮಿ ಅವರು ಇಲ್ಲ ಪಾಪ, ಅವರು ಅಡ್ವೈಸ್ ಮಾಡಿದ್ದಾರೆ ನಮಗೆ. ನಾವು ಯಾರ ಜೊತೆಲೂ ಸಂಘರ್ಷ ಮಾಡೋಕ್ಕೆ ಹೋಗಲ್ಲ. ಆದರೆ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಆಮೇಲೆ ಕೇಂದ್ರ ಸರ್ಕಾರದ ಹಣ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡೋರು ಯಾರು? ನಾವಲ್ಲ, ಈ ದೇಶದ ಜನ ಅಲ್ಲ, ಈ ರಾಜ್ಯದ ಜನ ಅಲ್ಲ. ಡು ಯು ನೋ ಹೌ ಮಚ್ ವಿ ಆರ್ ಪೇಯಿಂಗ್ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಸ್? ಈ ವರ್ಷ 23-24ಕ್ಕೆ 4,30,30,000ಕ್ಕೂ ಹೆಚ್ಚು ಕೋಟಿ, 4,30,30,000ಕ್ಕೂ ಹೆಚ್ಚು ಕೋಟಿ 23-24ರಲ್ಲಿ ನಮಗೆ ಡೆವಲ್ಯೂಷನ್ ಫಂಡ್ ಎಷ್ಟು ಗೊತ್ತಾ ಬರೋದು? 37,252 ಕೋಟಿ ಎಸ್ಟಿಮೇಟೆಡ್. ಅದು ಬರ್ಬೋದು, ಬರದೇ ಇರ್ಬೋದು. 37,252 ಕೋಟಿ. ಮತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ಬರ್ತಕ್ಕಂಥ ಹಣ 13,505 ಕೋಟಿ. 13,005 ಕೋಟಿ. ಬೋತ್ ಪುಟ್ ಟುಗೆದರ್ we are getting back only 50,257 crores. 4,30,000 ಕೋಟಿ ಕೊಟ್ಬಿಟ್ಟು ನಾವು ತೆರಿಗೆನ. ಸರ್ ತಾವು ಸರ್ ಇದು ಏನ್ ಪಿಕ್ಚರ್ ಇದೆ ಅಲ್ಲ, ಕಂಪ್ಲೀಟ್ ಪಿಕ್ಚರ್ ಕೊಡಿ. ರಾಜ್ಯದ ಜನತೆ ನೋಡ್ತಿರ್ತಾರೆ, ಹೆಂಗ್ ದಾರಿ ತಪ್ಪು. ಬೇರೆ ಏನ್ ಹೇಳ್ಬೇಕು ಹೇಳಪ್ಪ. ಈಗ ನಾ ಹೇಳ್ತೇನೆ, ಆಮೇಲೆ ಹೇಳು ನೀನು. ಆಮೇಲೆ ಹೇಳ್ರಿ. ಮಾತಾಡುವಾಗ ಹೇಳ್ರಿ. 14% ಅಂತ ಅಸಂಪ್ಷನ್ ಮಾಡಿದ ಫಿಗರ್ ಏನೇನೋ ಹೇಳ್ತಾರೆ. ಆಮೇಲೆ ನಾಳೆ ಹೇಳ್ರಿ, ಪಿಕ್ಚರ್ ಹಾಕ್ರಿ.